ಬಿಜೆಪಿ ಕಾರ್ಯಕರ್ತೆ ಮೇಲೆ ಪೊಲೀಸರಿಂದ ಹಲ್ಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಹೆಣ್ಣು ಮಗಳ ಮೇಲೂ ದೌರ್ಜನ್ಯ ಆದರೂ ಅದು ತಪ್ಪಾಗುತ್ತೆ. ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಆ ಮಹಿಳೆನೇ ಗಲಾಟೆ ಮಾಡಿರ್ತಕ್ಕಂಥ ಮಾಹಿತಿ ಇದೆ. ಅರೆಸ್ಟ್ ಮಾಡಲಿಕ್ಕೆ ಹೋದಾಗ ಮಹಿಳೆನೇ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂಥ ಮಾಹಿತಿ ಕೂಡ ಇದೆ. ಮಹಿಳೆ ಸಹೋದರನೇ ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾನೆ. ಜಡ್ಜ್ ಮುಂದೆ ಮಹಿಳೆ ಹೇಳಬಹುದಾಗಿತ್ತು, ಹೇಳೇ ಇಲ್ವಲ್ಲ ಜಡ್ಜ್ ಮುಂದೆ ಮಹಿಳೆ ತಾನಾಗಿ ಈ ಘಟನೆ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಈಗ ಇದಕ್ಕೆ ಬೇರೆ ರೀತಿ ಆಯಾಮವನ್ನು ಕೊಡಲಾಗ್ತಾ ಇದೆ. ಇಲ್ಲಿ ಪೊಲೀಸರ ಮೇಲೆ ವಿನಾಕಾರಣ ಆರೋಪ ಮಾಡೋದು ಸರಿಯಲ್ಲ. ಪೊಲೀಸರಿಂದಾನೇ ತಪ್ಪಾಗಿದ್ದರೆ ಮುಲಾಜಿಲ್ಲದೆ ಕ್ರಮ ಆಗುತ್ತೆ. ಮಹಿಳೆ ಹೇಳಿರುವುದು ಸುಳ್ಳಾದರೆ ಆಕೆ ವಿರುದ್ಧ ಕ್ರಮ ಆಗುತ್ತೆ ಅಂತೇಳಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ. ಏನು ಹೇಳ್ತೀರಾ? ನೋಡಿ, ಯಾವುದೇ ಹೆಣ್ಣುಮಗಳ ಮೇಲೆ ಯಾವುದೇ ಥರ ದೌರ್ಜನ್ಯ ಆದ್ರೂ ಅದು ದೌರ್ಜನ್ಯನೇ. ಬಟ್ ಈ ಒಂದು ವಿಚಾರವಾಗಿ ನಾನು ಹುಬ್ಳಿ ಧಾರವಾಡ ಪೊಲೀಸ್ ಇಲಾಖೆಯವ್ರ ಜೊತೆ ನಾನು ಮಾತಾಡಿದಾಗ ಅವ್ರು ಏನು ಹೇಳಿದ್ರು ಅಂತಂದರೆ, ಈ ಹೆಣ್ಣುಮಗಳ ಮೇಲೆ 307 ಸೆಕ್ಷನ್ದು ಒಂದು ಕೇಸ್ ಆಗಿರುತ್ತೆ. ಅದಕ್ಕೋಸ್ಕರ ಆ ಹೆಣ್ಣುಮಗಳನ್ನು ಅರೆಸ್ಟ್ ಮಾಡಲಿಕ್ಕೆ ಹೋಗ್ತಾರೆ. ಹೋದಾಗಲೂ ಅಷ್ಟೇ 6ರಿಂದ 7 ಜನ ಮಹಿಳಾ ಪೇದಿಗಳೇ ಇರ್ತಾರೆ. ಅವಳು ಅಲ್ಲಿಂದನೇ ಗಲಾಟೆ ಮಾಡ್ತಿರ್ತಾಳೆ. ಆದರೂ ಅವಳನ್ನ ಕರ್ಕೊಂಡು ಪೊಲೀಸ್ ವ್ಯಾನಲ್ಲಿ ಕೂರಿಸ್ಕೊಂಡು ಕರ್ಕೊಂಬರ್ತಾರೆ. ಆ ಪೊಲೀಸ್ ವ್ಯಾನಲ್ಲಿ ತಾಯಿ ಮತ್ತು ತಮ್ಮ ಇಬ್ಬರೂ ಇರ್ತಾರೆ. ಸೊ ಆ ಹೆಣ್ಣು ಮಗಳೇ ತಾನೇ ಬಟ್ಟೆಗಳನ್ನು ತೆಗೆದು ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಾಳೆ. ಸೊ ಆಮೇಲೆ ಅವ್ರ ತಮ್ಮನೇ ಅದನ್ನು ವಿಡಿಯೋ ಮಾಡ್ಕೊಳ್ತಾನೆ. ಈ ವಿಡಿಯೋ ಅವ್ರ ತಮ್ಮನೇ ವೈರಲ್ ಮಾಡ್ತಾನೆ. ಮತ್ತು ಅಲ್ಲಿ ಹೆಣ್ಣುಮಕ್ಕಳು ಇದ್ದಾರೆ ಪೊಲೀಸವರು, ಮತ್ತು ಅವಳು ತುಂಬ ಗಲಾಟೆ ಮಾಡಬೇಕಾದ್ರೆ ಅಲ್ಲಿಂದ ಒಬ್ಬ ಪೊಲೀಸ್ ಸಿಬ್ಬಂದಿ ಏನು ಕರ್ಕೊಂಬರ್ಲಿಕ್ಕೆ ಹೋದಾಗ ಒಬ್ಬ ಪೊಲೀಸ್ ಸಿಬ್ಬಂದಿನೂ ಹೋಗಿರ್ತಾನೆ, ಒಬ್ಬ ಪುರುಷ ಸಿಬ್ಬಂದಿ. ಅವನು ಹೆಲ್ಪ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ. ಬಟ್ ಇಟ್ ವಾಸ್ ನಾಟ್ ಪಾಸಿಬಲ್. ಅಲ್ಲಿ ಆ ವಿಡಿಯೋದಲ್ಲಿ ಕಾಣುತ್ತೆ ಅವ್ರಿಗೆ ಆಗೋದಿಲ್ಲ. ಡೀಟೇಲ್ಸ್ಕೊಳಕ್ಕೆ ಇದೀಗ ಎಲ್ಲಪ್ಪ ಈ ಮಹಿಳೆ ಮೇಲೆ ಕೇಸ್ ಇತ್ತು, ಅರೆಸ್ಟ್ ಮಾಡಲಿಕ್ಕೆ ಹೋದಾಗ ಈ ಥರ ಹೈಡ್ರಾಮಾ ಆಗಿದೆ ಅಂತ ಹೇಳಿ ಪೊಲೀಸರು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಒಂದು ಆರೋಪ ಇದೆ. ವಿವಸ್ತ್ರಗೊಳಿಸಿ ಥಳಿಸ್ಬಿಟ್ರು ಪೊಲೀಸರು ಅಂತ ಕೂಡ ಇನ್ನೊಂದು ಆರೋಪವನ್ನು ಆ ಕಡೆಯಿಂದನೂ ಕೂಡ ಮಾಡಲಾಗ್ತಾ ಇದೆ. ಏನಾಗಿರೋದಿಲ್ಲಿ ಅಂತ ರಮಕಾಂತ್, ಇದೇ ಒಂದರಂದು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ವ್ಯಾಪ್ತಿಯಿಂದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ಇಲ್ಲಿ ಚುನಾವಣೆ ಸಮೀಕ್ಷೆ ನಡೀತಾ ಇದೆ. ಒಂದು ಮತದಾರರು ಪರಿಷ್ಕರಣೆ ಪಟ್ಟಿಯನ್ನು ಸಿದ್ಧವಾಗ್ತಾ ಇದೆ. ಈ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಚುನಾವಣಾ ಅಧಿಕಾರಿಗಳು ಅಲ್ಲಿ ಸ್ಥಳಕ್ಕೆ ಹೋಗ್ತಾರೆ. ಆ ಚುನಾವಣಾ ಅಧಿಕಾರಿಗಳ ಜೊತೆ ಎರಡೂ ಪಕ್ಷದ ಏಜೆಂಟರು ಇರಬೇಕು, ಕಾಂಗ್ರೆಸ್ ಇರಬೇಕು, ಬಿಜೆಪಿ ಇರಬೇಕು. ಆದ್ರೆ ಇಲ್ಲಿ ಕಾಂಗ್ರೆಸ್ನ ಏಜೆಂಟ್ ಇಲ್ಲದೆ ಕೇವಲ ಬಿಜೆಪಿ ಏಜೆಂಟರು ಇದ್ದುಕೊಂಡು ಒಂದು ಚುನಾವಣೆಯ ಮತದಾರ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಿದ್ದಾರೆ. ಆ ಕೆಲಸ ಆಗ್ತಿರುತ್ತೆ. ಅದೇ ರೀತಿಯಲ್ಲಿ ಮಧ್ಯಾಹ್ನ 2:30 ಸುಮಾರಿಗೆ ಈ ಸುಜಾತ ಮತ್ತು ಅವರ ಸಹೋದರ ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಚುನಾವಣಾ ಅಧಿಕಾರಿಗಳು ಓರ್ವ ಏನು ಪ್ರಶಾಂತ್ ಅಂತಿದ್ದಾನೆ ಪ್ರಕಾಶ್, ಅವನ ಮನೆಗೆ ಹೋಗಿ ಇಲ್ಲಿ ಸಮೀಕ್ಷೆ ಮಾಡ್ಲಿಕ್ಕೆ ಆಧಾರ್ ಕಾರ್ಡ್ ಕೊಡು ಅಂತ ಹೇಳ್ತಾರೆ. ಅವರು ಇಲ್ಲಿ ಜೊತೆ ನಾನು ನಿಮ್ಗೆ ಕೊಡೋದಿಲ್ಲ, ನೀವು ಯಾರು ಪ್ರಶ್ನೆ ಮಾಡ್ತೀರಿ. ಎಲ್ಲಿಂದ ಪ್ರಾರಂಭವಾದಂತಹ ಜಗಳ ಈಗ ಈ ಹಂತಕ್ಕೆ ಬಂದು ನಿಂತಿದೆ. ಯಾಕೆ ಈ ಮಟ್ಟಿಗೆ ಬಂದು ನಿಂತಿದ್ರೆ, ಅವತ್ತೇ ಯಾರು ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಆತ ನಮ್ಗೆ ಈ ರೀತಿ ಆಗ್ತಾ ಇದೆ ಅಂತೇಳಿ ಸ್ಥಳೀಯ ಏನ್ ಯಾರು ಇರ್ತಾರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರಂತ ಸುವರ್ಣ ಕಲ್ಕುಂಟ್ಲಕ್ಕೆ ಹೋಗಿ ನಮ್ಗೆ ಈ ರೀತಿ ಅನ್ಯಾಯ ಆಗ್ತಿದೆ, ನಮ್ಗೆ ನ್ಯಾಯ ಕೊಡಿಸಿ ಅಂತೇಳಿ ಹೇಳ್ತಾನೆ. ಇದರಿಂದ ಸುವರ್ಣ ಕಲ್ಕುಂಟ್ಲ ಮತ್ತು ಯಾರಿಗೆ ಅನ್ಯಾಯ ಆಗಿದೆ ದೂರದಾರ ಅವರಿಬ್ಬರು ಹೋಗಿ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಡ್ತಾರೆ. ಆ ದೂರಿನ ಅನ್ವಯ ಅಲ್ಲೇ ಒಂದು ರಾಜ್ಯ ಸಂಧಾನ ಮಾಡಿ ಪೊಲೀಸರು ಇಲ್ಲಿವೆಲ್ಲರೂ ಸರಿ ಮಾಡ್ಕೊಂಡು ಹೋಗಿ ಇಲ್ಲಿ ಅಕ್ಕಪಕ್ಕದಲ್ಲಿರೋ ಅಂತ ಹೇಳಿ ವಾಪಸ್ ಕಳಿಸ್ತಾರೆ. ಅವತ್ತೇ ರಾತ್ರಿ ಮತ್ತೆ ಇಲ್ಲಿ ಅಂದ್ರೆ ಸುಜಾತ ಈ ಪ್ರಶಾಂತರ ಮನೆಗೆ ಹೋಗಿ ಹಲ್ಲೆ ಮಾಡ್ತಾರೆ. ಹಲ್ಲೆ ಸಂಪಟ್ಟಂಗೆ ಹುಬ್ಬಳ್ಳಿಯ ಒಂದು ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು ಕಳೆದ 5ರಂದು ಅಂದ್ರೆ ಮೊನ್ನೆ ಪೊಲೀಸರು ಹೋದಾಗ ಬಂಧಿಸಲು ಮುಂದಾಗ್ತಾರೆ. ಬಂಧಿಸಲು ಹೋದಂತಹ ಸಮಯದಲ್ಲಿ ಒಂದು ದೊಡ್ಡದಂತಹ ಒಂದು ಹೈಡ್ರಾಮಾನೆ ಹುಬ್ಬಳ್ಳಿಯ ಒಂದು ಕೇಶವಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಾಗುತ್ತೆ. ಮೊದಲಿಗೆ ಸುಜಾತನನ್ನ 10ಕ್ಕೂ ಹೆಚ್ಚು ಜನ ಓರ್ವ PSI ಮತ್ತು ಓರ್ವ ASI ಅದರ ಜೊತೆಗೆ ಇಲ್ಲಿದ್ರೆ 10ಕ್ಕೂ ಹೆಚ್ಚು ಜನ ಸಿಬ್ಬಂದಿಗಳನ್ನ ಸುಜಾತನ ವಶಕ್ಕೆ ತೆಗೆದುಕೊಳ್ತಾರೆ. ಆ ಸಮಯದಲ್ಲಿ ಪೊಲೀಸರ ನೂಕಾಟ ನಳ್ಳಾಟ ಅದರ ಜೊತೆಗೆ ಪೊಲೀಸರ ಮೇಲೆ ಇಲ್ಲಿ ಅಂತಾರೆ ಒಂದು ಹಲ್ಲಿನಿಂದ ಕಚ್ಚುವಂತ ಕೆಲಸವನ್ನು ಮಾಡ್ತಾರೆ, ಅಂದ್ರೆ ಕಡಿಯುವಂತ ಕೆಲಸ ಮಾಡ್ತಾರೆ. ಅದರ ಜೊತೆಗೆ ಇಲ್ಲಿ ಅಂದ್ರೆ ತಾನೇ ಮೈ ಮೇಲಿದ್ದ ಬಟ್ಟೆಗಳನ್ನ ಕಳೆದುಕೊಂಡಿದ್ದಾಳೆ ಅಂತ ಪೊಲೀಸರು ಹೇಳಿದ್ದಾರೆ. ಆದ್ರೆ ಕೆಲವೊಂದಿಷ್ಟು ಏನು ವಿಡಿಯೋಗಳಿದಾವೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಇಲ್ಲಿ ಪೊಲೀಸರೇ ಒಂದು ಆ ಮಹಿಳೆಯನ್ನ ಸುಜಾತವನ್ನ ವಿವಸ್ತ್ರಗೊಳಿಸಿ ಥಳಿತ ಮಾಡಿದ್ದಾರೆ ಅಂತೇಳಿ ಕೆಲವೊಂದಿಷ್ಟು ವಿಡಿಯೋಗಳು ವೈರಲ್ ಆದವು. ಅದರ ಜೊತೆಗೆ ಇಲ್ಲಿ ಅಂತಾರೆ ಪೊಲೀಸರು ಈ ಸಂಪುಟಕ್ಕೆ ಒಂದು ಪ್ರಕರಣಕ್ಕೆ ಒಂದು ಟೆಸ್ಟ್ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಯಾರು ಹಲ್ಲೆಗೊಳಗಾದಂತಹ ಸಿಬ್ಬಂದಿಗಳಿದ್ರು PSI ಓರ್ವ ASI ಮತ್ತು ಸಿಬ್ಬಂದಿಗಳಿದ್ರು ಅವರೆಲ್ಲರನ್ನೂ ಕರೆಸಿ ಗಾಯಗೊಂಡರು ಈಗಾಗಲೇ ಆಸ್ಪತ್ರೆ ಚಿಕಿತ್ಸೆ ಪಡೆದುಕೊಂಡು ಹೊರಳಿ ಈಗಾಗಲೇ ಅವರು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಅವರನ್ನು ಕರೆದುಕೊಂಡು ಬಂದು ನಿಂತರು. ನಮ್ಗೆ ಇವರೆಲ್ಲರ ಮೇಲೆ ಹಲ್ಲೆ ಮಾಡ್ತಾಳೆ, ಕರೆದಿದ್ದಾಳೆ, ಹೀಗಾಗಿ ನಾವು ಅವಳನ್ನ ಬಂಧಿಸಿದ್ದೇವೆ, ನಾವ್ ಯಾರೂ ಸಹ ಇಲ್ಲಿ ಅಂತಂದ್ರೆ ಅವಳನ್ನ ವ್ಯವಸ್ಥೆಗೊಳಿಸುವಂತ ಕೆಲಸ ಮಾಡಿಲ್ಲ ಅಂತೇಳಿ ಕೆಲವೊಂದಿಷ್ಟು ವಿಡಿಯೋ ಪೊಲೀಸರು ಮಾಡ್ಕೊಂಡು ಅವುಗಳನ್ನ ವೈರಲ್ ಮಾಡಿದ್ರೆ. ಆದ್ರೆ ಈ ಒಂದು ಪ್ರಕರಣ ಈಗಾಗಲೇ ರಾಜಕೀಯ ಸ್ವರೂಪ ಪಡೆದುಕೊಳ್ತಾ ಇದೆ ಮತ್ತು ಇದನ್ನ ಖಂಡಿಸಿ ಬಿಜೆಪಿಯ ಕಾರ್ಯಕರ್ತರು ಅದು ಮಹಿಳಾ ಮೋರ್ಚಾದಿಂದ ಕೇಶವಾಪುರ ಪೊಲೀಸ್ ಠಾಣೆ ಮುಂದ್ಗಡೆ ಪ್ರತಿಭಟನೆ ಮಾಡಲಿದ್ದಾರೆ.